ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಪವನ್ ಕಲ್ಯಾಣ್ ಅವರು ಈ ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಅದೇ ಹೇಳಿಕೆಯನ್ನ ತಿರುವಾಕಿ ಬೇರೆ ರೀತಿಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಎಲ್ಲೋ ಒಂದು ಕಡೆ ಟೀಕೆಗೆ ಕಾರಣ ಆಗಿದೆ. ಪ್ರಮುಖವಾಗಿ ಆಂಧ್ರ ಪ್ರದೇಶದಲ್ಲಿ DCM ಆಗಿ ವರ್ಕ್ ಮಾಡ್ತಾ ಇರುವಂತಹ ಪವನ್ ಕಲ್ಯಾಣ್ ಅವರು ಇದೀಗ ಕೊಟ್ಟಿರುವಂತಹ ಹೇಳಿಕೆ ಟೀಕೆಗಳಿಗೆ ಕಾರಣ ಆಗಿರುವಂತದ್ದು. ಹೌದು, ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ಜನಸೇನಾ ಮುಖ್ಯಸ್ಥ ಪವನ್ ಕಲ್ಯಾಣ್ ಅವರ ಹೊಸ ಹೇಳಿಕೆಯೊಂದು ಇದೀಗ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ರೀತಿಯ ವಿವಾದಕ್ಕೆ ಕಾರಣ ಆಗಿದೆ. ಒಂದು ರೀತಿ ಈ ಹಿಂದೆ ಯಾವ ವಿವಾದ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಈ ಹಿಂದೆ ಕೊಟ್ಟಂತಹ ಹಿಂದಿ ಏರಿಕೆಯನ್ನ ವಿರೋಧಿಸಿದಂತಹ ಪವನ್ ಕಲ್ಯಾಣ್ ಅವರು ಇದೀಗ ಇದ್ದಕ್ಕಿದ್ದಂತೆ ಹಿಂದಿ ಭಾಷೆಯ ಪರವಾಗಿ ಬ್ಯಾಟ್ ಅನ್ನ ಬೀಸಿರುವಂತ ಎಲ್ಲೋ ಒಂದು ಕಡೆ ಪ್ರಾದೇಶಿಕ ಭಾಷಾ ಅಭಿಮಾನಿಗಳಲ್ಲಿ ಅಸಮಾಧಾನವನ್ನ ಮೂಡಿಸಿದೆ. ಇದೀಗ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಬಹಳ ಜೋರಾಗಿ ನಡೀತಾ ಇದ್ದು, ಇದೀಗ ಪರ ವಿರೋಧ ಎರಡೂ ರೀತಿಯಲ್ಲೂ ಸಹ ಚರ್ಚೆ ನಡೀತಾ ಇದೆ. ಹೌದು, ಇನ್ನು ಸಾರ್ವಜನಿಕ ಸಭೆಯೊಂದರಲ್ಲಿ ಮಾತನಾಡ್ತಾ ಪವನ್ ಕಲ್ಯಾಣ್ ಅವರು ತೆಲುಗು ಬಿಟ್ಟು ಹಿಂದಿಯಲ್ಲಿ ಭಾಷಣವನ್ನ ಮಾಡೋದಕ್ಕೆ ಆರಂಭಿಸಿರ್ತಾರೆ. ಇದಕ್ಕೆ ಕಾರಣ ನೀಡಿದಂತಹ ಅವರು, ನಾನು ಹಿಂದಿಯಲ್ಲಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ, ನಾವೆಲ್ಲರೂ ಸಹ ಗೌರವಿಸುವ ಆದರಿಸುವ ಭಾಷೆ ಅದು. ನಮ್ಮ ರಾಷ್ಟ್ರೀಯ ಭಾಷೆಗಳಲ್ಲಿ ಒಂದಾದಂತಹ ನಮ್ಮ ಭಾಷೆ ರಾಜ್ಯ ಭಾಷೆ ಹಿಂದಿ. ನಮ್ಮ ಭಾಷೆಗಳು ಭಿನ್ನವಾಗಿದ್ರು ನಮ್ಮ ಭಾವನೆ ಹಾಗೂ ಭಾರತೀಯತೆ ಒಂದೇ ಎನ್ನುವಂತಹ ಮಾತನ್ನ ಇದೀಗ ಪ್ರತಿಪಾದಿಸಿರುವಂತದ್ದು. ಇನ್ನು ರಾಜಕೀಯಕ್ಕೆ ಬರುವಂತಹ ಮುನ್ನ ಅದೇ ರೀತಿಯಾಗಿ ಆರಂಭದ ದಿನಗಳಲ್ಲಿ ಪವನ್ ಕಲ್ಯಾಣ್ ದಕ್ಷಿಣ ಭಾರತದ ಭಾಷೆಗಳಲ್ಲಿ ಒಂದು ರೀತಿ ದಕ್ಷಿಣ ಭಾರತದ ಭಾಷೆಗಳ ಮೇಲಿನ ಹಿಂದಿ ಹೇರಿಕೆಯನ್ನ ಬಲವಾಗಿ ಖಂಡಿಸಿರ್ತಾರೆ. ನಾವು ಇದನ್ನ ಗಮನಿಸಬೇಕಾಗಿರುವಂತಹ ಅಂಶ. ಯಾಕೆ ಅಂತ ಅಂದ್ರೆ, ಈ ಹಿಂದೆ ಅಂದ್ರೆ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಅದೇ ರೀತಿಯಾಗಿ ರಾಜಕೀಯಕ್ಕೆ ಬಂದ ಆರಂಭದ ದಿನದಲ್ಲಿ ಎಷ್ಟರ ಮಟ್ಟಿಗೆ ಇದನ್ನ ಖಂಡಿಸಿರ್ತಾರೆ ಅಂತ ಅಂದ್ರೆ, ಹಿಂದಿ ಭಾಷೆ ನಮ್ಮ ಭಾಷೆ ಅಲ್ಲವೇ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡಿರ್ತಾರೆ. ಅದೇ ರೀತಿಯಾಗಿ ಉತ್ತರ ಭಾರತದ ನಾಯಕರು ದಕ್ಷಿಣದವರನ್ನ ದ್ವಿತೀಯ ದರ್ಜೆಯ ಪ್ರಜೆಗಳಂತೆ ನೋಡಬಾರ್ದು. ನಮಗೆ ನಮ್ಮದೇ ಆದಂತಹ ಪ್ರಾದೇಶಿಕ ಅಸ್ಮಿತೆ ಇದೆ. ತಮಿಳು ಸಿನಿಮಾಗಳನ್ನ ಹಿಂದಿಗೆ ಡಬ್ ಮಾಡಲಾಗ್ತಾ ಇದೆ. ಅದೇ ರೀತಿ ಹಿಂದಿ ಭಾಷೆಯ ಸಿನಿಮಾಗಳನ್ನ ತಮಿಳಿಗೆ ಡಬ್ ಮಾಡಲಾಗ್ತಾ ಇದೆಯೇ, ಈ ರೀತಿ ಪ್ರಶ್ನೆಯನ್ನು ಸಹ ಮಾಡಿರ್ತಾರೆ. ಆದ್ರೆ ಈಗ ಹಿಂದಿಯನ್ನ ರಾಜ್ಯ ಭಾಷೆ ಅಂತ ಹೊಗಳುವಂತಹ ಮೂಲಕ ತಮ್ಮ ಹಳೆಯ ನಿಲುವಿಗೆ ಸಂಪೂರ್ಣವಾಗಿ ವಿರೋಧವಾಗಿ ಇದೀಗ ನಡ್ಕೊಂಡಿರುವಂಥದ್ದು ಪವನ್ ಕಲ್ಯಾಣ್ ಅವರು. ಹಾಗಾದ್ರೆ ತಮ್ಮ ತಮ್ಮ ನಿಲುವುಗಳು ಆಗಿಂದಾಗಿ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಇದು ಎಲ್ಲೋ ಒಂದ್ ಕಡೆ ಉದಾಹರಣೆನಾ? ಅಂದ್ರೆ ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ನಡ್ಕೊಂಡಂತಹದ್ದು ನಿಜಾನ, ಅಥವಾ ರಾಜಕೀಯಕ್ಕೆ ಬಂದ ನಂತರ ಈಗ ನಡ್ಕೊಳ್ತಾ ಇರೋವಂಥದ್ದು ನಿಜಾನ? ನೀವು ಕೊಟ್ಟಂತಹ ಹೇಳಿಕೆಯನ್ನ ಆಗಿಂದಾಗಿ ಜನಗಳು ತಗೊಳ್ಬೇಕಾ? ನೀವು ಯಾವ ರೀತಿ ಚೇಂಜ್ ಆಗ್ತೀರಾ ಅದೇ ರೀತಿ ನಿಮ್ಮ ಸುತ್ತಮುತ್ತ ಇರುವಂತಹ ಜನರು ಚೇಂಜ್ ಆಗ್ಬೇಕಾ? ನೀವು ಹೋಗ್ಬಿಟ್ಟು ತಮಿಳಿಗರ ಮುಂದೆ ಆಂಧ್ರದಲ್ಲಿ ನಿಂತ್ಕೊಂಡು ತೆಲುಗು ಮಾತಾಡೋರ ಮುಂದೆ ಹಿಂದಿಯಲ್ಲಿ ಮಾತಾಡಿದ್ರೆ ಅವ್ರಿಗೆ ನಿಮ್ಮ ಭಾಷಣ ಎಷ್ಟರ ಮಟ್ಟಿಗೆ ಅರ್ಥ ಆಗಿರ್ಬೋದು? ಯಾಕೆ ಅಂತ ಅಂದ್ರೆ, ನಿಮ್ಮ ಭಾಷೆಯಲ್ಲಿ ನೀವು ಕನ್ವೆ ಮಾಡೋದಕ್ಕೂ ಬೇರೆ ಭಾಷೆಯಲ್ಲಿ ಕನ್ವೆ ಮಾಡೋದಕ್ಕೂ ಎಷ್ಟರ ಮಟ್ಟಿಗೆ ಸರಿ ಇರುತ್ತೆ? ನೀವೊಬ್ಬ ಒಂದು ದೊಡ್ಡ ಪೋಸ್ಟಲ್ಲಿ ನಿಂತ್ಕೊಂಡು ನೀವು ಇದನ್ನ ಅರ್ಥ ಮಾಡ್ಕೋಬೋದಿತ್ತು. ಆದ್ರೆ ಇಲ್ಲಿ ನಿಮ್ಮ ಭಾಷಾ ಒಂದಷ್ಟು ವಾದ ವಿವಾದ ಏನಿದೆ, ರಾಷ್ಟ್ರೀಯ ಭಾಷೆ ಆಗಿರ್ಬೋದು, ರಾಜ್ಯ ಭಾಷೆ ಆಗಿರ್ಬೋದು, ಓಕೆ, ಎಲ್ಲವೂ ಸಹ ಕರೆಕ್ಟ್, ಎಲ್ಲವೂ ಸಹ ಇದೆ, ಇಲ್ಲ ಅಂತ ಯಾವುದೂ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ವ್ಯವಹಾರಿಕ ಅಂತ ಬಂದಾಗ ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಇವೆರಡರಲ್ಲೂ ಸಹ ನಾವು ಕನ್ವೆ ಮಾಡ್ತೀವಿ. ಆದ್ರೆ ಆ ಪ್ರದೇಶಗಳಿಗೆ ಸೀಮಿತ ಆದಂತಹ ಭಾಷೆಯನ್ನ ನೀವು ಬದಲಾಯಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಸಹ ಇಲ್ಲಿ ಮೂಡ್ತಾ ಇರುವಂತದ್ದು. ಇನ್ನು ಪವನ್ ಕಲ್ಯಾಣ್ ಅವರ ಈ ಮಾತಿಗೆ ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಪ್ರಾದೇಶಿಕ ಭಾಷೆ ಹೋರಾಟಗಾರರಿಂದ ತೀವ್ರವಾದಂತಹ ವಿರೋಧ ವ್ಯಕ್ತ ಆಗ್ತಾ ಇದೆ. ಭಾರತಕ್ಕೆ ಯಾವುದೇ ಒಂದು ನಿರ್ದಿಷ್ಟ ರಾಷ್ಟ್ರೀಯ ಭಾಷೆ ಇಲ್ಲ. ಸಂವಿಧಾನದ ಪ್ರಕಾರ ಎಲ್ಲವೂ ಸಹ ಅಧಿಕೃತ ಭಾಷೆಗಳೇ ಆಗಿರುವಾಗ ಪವನ್ ಕಲ್ಯಾಣ್ ಹಿಂದಿಯ ಪರ ನಿಲುವು ತೋರಿಸಿರೋದು ಎಷ್ಟು ಸರಿ ಅಂತ ಇದೀಗ ನೆಟ್ಟಿಗರು ಪ್ರಶ್ನೆಯನ್ನ ಮಾಡ್ತಿರುವಂಥದ್ದು. ಈ ಹಿಂದೆ ನಾನು ಹೇಳಿದ್ದು ಸಹ ಇದನ್ನೇನೆ, ಇದೇ ಮಾತನ್ನ ಇದೀಗ ನೆಟ್ಟಿಗರು ಸಹ ಕೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಎಷ್ಟರ ಮಟ್ಟಿಗೆ ಇದೀಗ ಪವನ್ ಕಲ್ಯಾಣ್ ಅವರು ನಡ್ಕೊಂಡಿರೋದು ಸರಿ? ನೀವು ಭಾಷಣವನ್ನ ಇಷ್ಟು ದಿನ ತೆಲುಗುವಲ್ಲಿ ಮಾಡ್ತಾ ಇದ್ದಂಥವ್ರು ಏಕ್ದಮ್ ಹಿಂದಿಗೆ ಶಿಫ್ಟ್ ಆಗುವಂತಹ ಕಾರಣ ಏನಿತ್ತು? ಹಿಂದಿ ಭಾಷೆ ಮೇಲೆ ನಿಮ್ಮ ಒಲವು ಹೆಚ್ಚಾಗಿರ್ಬೋದು, ಆದ್ರೆ ಅಲ್ಲಿರುವಂತಹ ಜನರ ಭಾಷೆ ತೆಲುಗು, ತಮಿಳ್. ನೀವು ಅದರ ಮೇಲೆ ನಿಂತಿರ್ಬೇಕಿತ್ತು. ನಿಮ್ಮ ಭಾಷಣಕ್ಕೆ ತೂಕ ಇರೋದು ಅವರ ಭಾಷೆ ಮೇಲೆ.
ನಿಮ್ಮ ಭಾಷಣ ಅವ್ರಿಗೆ ಅರ್ಥ ಆಗೋದು ನೀವು ಯಾವ ಭಾಷೆಯಲ್ಲಿ ಅವ್ರಿಗೆ ಕನ್ವೆ ಮಾಡ್ತಾ ಇದ್ದೀರೋ ಅನ್ನುವಂಥದ್ರಲ್ಲಿ ನೀವು ನಾನು ರಾಜ್ಯ ಭಾಷೆಯಲ್ಲೇ ನನ್ನ ರಾಷ್ಟ್ರೀಯ ಭಾಷೆಯಲ್ಲೇ ನಾನು ಭಾಷಣವನ್ನ ಮಾಡ್ತೀನಿ ಅಂದ್ರೆ ನಿಮ್ಮ ಮಾತು ನಿಮ್ಮ ಮುಂದೆ ಕೂತಿರೋರಿಗೆ ಎಷ್ಟರ ಮಟ್ಟಿಗೂ ಅರ್ಥ ಆಗೋದಿಲ್ಲ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಿತ್ತು. ಆದ್ರೆ ನೀವು ರಾಷ್ಟ್ರೀಯ ಭಾಷೆ ಆಗಿರ್ಬೋದು, ರಾಜ್ಯ ಭಾಷೆ ಆಗಿರ್ಬೋದು, ಇದು ನನ್ನ ನಿಲುವು, ಇದು ನಾನು ಹಿಂದಿ ಪರವಾಗಿ ನಿಂತ್ಕೊಳ್ತೀನಿ ಅನ್ನುವಂಥವ್ರು ಈ ಹಿಂದೆ ಯಾಕೆ ಹಿಂದಿಯನ್ನ ತಿರಸ್ಕಾರ ಮಾಡಿದ್ರಿ? ಆಗಿಂದನೂ ಸಹ ನಿಮ್ಮ ನಿಲುವು ಆ ಕಡೆ ಇರ್ಬೋದಿತ್ತಲ್ವಾ? ನೀವು ಇವಾಗ ಏನಾದ್ರು ಹೊಸದಾಗಿ ಹಿಂದಿ ಭಾಷೆಯನ್ನ ಕೇಳ್ತಾ ಇದ್ದೀರಾ? ಸಾಧ್ಯ ಇಲ್ಲ ಅಲ್ವಾ ಸರ್? ಒಟ್ಟಾರೆಯಾಗಿ ನೀವು ಇವಾಗ ಕೊಟ್ಟಿರುವಂತಹ ನಿಲುವು ಏನಾಗಿದೆ, ನಿಮ್ಮ ಮಾತು ಈ ಹಿಂದೆ ನಡೆದಂತಹ ಮಾತಾಗಿರ್ಬೋದು, ಇವಾಗ ಹೇಳ್ತಾ ಇರುವಂತಹ ಮಾತಾಗಿರ್ಬೋದು, ಎರಡಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಈ ರೀತಿ ನಿಲುವನ್ನ ಕೊಡೋದಕ್ಕಿಂತ ಮುಂಚೆ ಒಂದು ಬಾರಿ ನೀವು ಯೋಚನೆ ಮಾಡಬೇಕಿತ್ತು, ಹಿಂದೆ ನಾನೇನ್ ಮಾತಾಡಿದ್ದೆ ಅನ್ನುವಂಥದ್ದನ್ನ. ಹೌದು, ನಿಲುವು ಎಲ್ಲರಿಗೂ ಚೇಂಜ್ ಆಗುತ್ತೆ, ಖಂಡಿತ ಇಲ್ಲ ಅಂತ ಹೇಳಲ್ಲ. ಆದ್ರೆ ನಿಮ್ಮ ನಿಲುವು ಚೇಂಜ್ ಆಗೋದು ನಿಮ್ಮಲ್ಲಿದ್ದಷ್ಟು ಒಳ್ಳೇದು. ಬೇರೆಯವ್ರ ಮುಂದೆ ಪ್ರಸ್ತಾಪ ಮಾಡಿದಾಗ ಬೇರೆ ರೀತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಇದು ಒಟ್ಟಾರೆಯಾಗಿ ಜನರು ನೀಡಿರುವಂತಹ ಒಂದು ಹೇಳಿಕೆಗಳು. ಈಗಾಗಲೇ ನಾನು ಹೇಳಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಚೆಕ್ ಮಾಡ್ಬೋದು ಎಷ್ಟರ ಮಟ್ಟಿಗೆ ನಿಮ್ಮ ಪರ ವಿರೋಧ ಚರ್ಚೆ ನಡೀತಾ ಇದೆ ಅನ್ನುವಂಥದ್ದನ್ನ ನೀವೇ ಚೆಕ್ ಮಾಡಿ ನೀವೇ ತಿಳ್ಕೊಬೋದು. ಯಾಕೆ ಅಂತ ಅಂದ್ರೆ ನೀವು ಕೊಟ್ಟಿರುವಂತಹ ಹೇಳಿಕೆಗೆ ಎಷ್ಟರ ಮಟ್ಟಿಗೆ ಜನಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದರ ಮೇಲೆ ನಿಮ್ಮ ನಿಲುವು ಮತ್ತೆ ಚೇಂಜ್ ಆಗುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಭಾಷಣ ಮಾಡುವಾಗ ಇದು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅನ್ನುವಂಥದ್ದು ಒಂದು ಹೇಳಿಕೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.